ಇನ್ನೊಂದು ಹೊಸ ಇವತ್ತಿನ ವಿಡಿಯೋದಲ್ಲಿ ಏನು ಗೊತ್ತಾ, ನಿನ್ನೆ ಸುಮಾರು ರಾತ್ರಿ 2 ಗಂಟೆ ಆಗಿದೆ ಮೀನು ಹಿಡಿದು ಬರಲಿಕ್ಕೆ. ಮತ್ತು ಫಸ್ಟ್ ಒಲೆಯಲ್ಲಿ ಎಂತ ಗೊತ್ತಾ, ಶ್ಯಾಡಿ ಮೀನು ಫುಲ್ ಜಾಮ್ ಆಗಿತ್ತು. ತೋರಿಸ್ತೀನಿ ನಿಮಗೆ, ನೋಡಿ ಆ ವಿಡಿಯೋನ. ಮತ್ತೇನು ಗೊತ್ತಾ, ನಿನ್ನೆ ಸುಮಾರು ಮೀನು ಸಿಕ್ಕಿದೆ ನಮಗೆ. ಅದನ್ನು ಇವಾಗ ಸೇಲ್ ಮಾಡಬೇಕು. ಅದನ್ನು ನಿಮ್ಮ ಮೀನು ತೋರಿಸ್ತೀನಿ ಯಾವುದಂತ. ಶ್ಯಾಡಿ, ಒಳ್ಳೆ ಬಿಡಿ ಶ್ಯಾಡಿ ಮತ್ತು ಕೊಕ್ಕರ್ ಮೀನು, ಮಾಲ್ ಮೀನೆಲ್ಲ ಸಿಕ್ಕಿದೆ. ತೋರಿಸ್ತೀನಿ ನಿಮಗೆ. ಅದನ್ನು ಸೇಲ್ ಮಾಡೋ ವಿಡಿಯೋ ಹಾಕ್ತೀನಿ ಇವತ್ತು. ನೋಡುವ ಎಷ್ಟು ಹಣ ಸಿಗುತ್ತೆ ಅಂತ ನೋಡು ಆ ಮೀನಿಗೆಲ್ಲ. ಬಂದಿತ್ತು 2:21 ಆಯ್ತು ನೋಡಿ. ನೈಟಲ್ಲಿ ಕ್ಯಾಚ್ ಆದಂಥ ಮೀನಿದೆಲ್ಲ. ಸ್ನೇಹಿತರೆ, ನಿಮಗೆ ಈ ಮೀನು ಸಿಕ್ಕಿದ್ದು ಯಾವ ಥರ ಕ್ಯಾಚ್ ಆಗಿದೆ ಅಂತ ನೀವು ನೋಡಬೇಕಲ್ಲ. ನೀವು ಮೇಲ್ಗಡೆ ಒಂದು ವೀಡಿಯೋ ಬರುತ್ತೆ ಲಾಸ್ಟಲ್ಲಿ ನಿಮಗೆ ಮೇಲ್ಗಡೆ ಮಾರ್ಕ್ ಕೊಡ್ತೀನಿ, ಅಲ್ಲಿ ವೀಡಿಯೋ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿ ನೋಡಿ ಆಯಿತಾ. ಮೀನು ಹಿಡಿದಿದಂತ ತುಂಬಾ ಮೀನು ಸಿಕ್ಕಿತ್ತು, ಶ್ಯಾಡಿ ಮೀನೆಲ್ಲ. ಕಷ್ಟ ಆಯಿತು ತುಂಬ. ಆ ವೀಡಿಯೋ ನೋಡಿ ಒಂದ್ಸಲ, ನಿಮಗೆ ಗೊತ್ತಾಗುತ್ತೆ. ಈ ಮೀನು ನಾಳೆಗೆ ಮಾರ್ಕೆಟಲ್ಲಿ ಹೋಗಿ ಸೇಲ್ ಮಾಡಬೇಕು. ನೋಡೋಣ ಯಾವ ಥರ ರೇಟ್ ಸಿಗುತ್ತೆ ನೋಡಿ. ಈ ಮೀನು ಇದೆಲ್ಲ ಚೆನ್ನಾಗಿ ನೋಡಿ. ಇಷ್ಟು ಮೀನು ಸಿಕ್ಬಿಟ್ಟು ನೈಟಲ್ಲಿ ಕ್ಯಾಚ್ ಆದ ಮೀನು. ನಾವು ಸಂಜೆ 7 ಗಂಟೆಯಿಂದ 8 ಗಂಟೆ ತನಕ ನಮ್ಗೆ ಜಾಸ್ತಿ ಮೀನು ಸಿಕ್ಕಿತ್ತಲ್ಲ, ಅದ್ರಗೋಸ್ಕರ ತಪ್ಪಿಸ್ಲಿಕ್ಕೆ ಆಗಲಿಲ್ಲ. ಅಷ್ಟೊಂದು ಮೀನು ಸಿಕ್ಕಿತ್ತು. ಅದು ತಪ್ಪಿಸ್ಲಿಕ್ಕೆ 1-2 ಗಂಟೆ ಆಗಿದೆ. ಮತ್ತು ಸುಮಾರು ಬಲೆ ಅಷ್ಟೇ ಅರ್ಧದಲ್ಲಿ ಬಿಸಾಡಿದ್ದೇವೆ, ಮೀನು ತೆಗಿಲಿಕ್ಕಾಗದೆ. ಇವಾಗ ಮತ್ತೆ ನಾವು ಅದೇ ಊಟ ಮಾಡ್ಕೊಂಡು ಮತ್ತೆ ನಾವು ನೈಟ್ 2-3 ಮೀನು ನೋಡಿ. ಕಾಣೆ ಮೀನು ಅಂತ ಹೇಳ್ತಾರೆ, ನೋಗ್ಲ ಮೀನು ಅಂತ ಹೇಳ್ತಾರೆ ಇದಕ್ಕೆ. ಒಳ್ಳೆ ಮೀನು ಸಿಕ್ಕಿದ್ದು ನೋಡಿ. ಇದು ಇವಾಗ ಮಾರ್ಕೆಟ್ ಕಡೆ ಹೋಗಿ ಸೇಲ್ ಮಾಡೋ. ಮತ್ತು ಇಲ್ಲಿತ್ತು ನೋಡಿ, ಇದಕ್ಕೆ ಅಂತ ಗೊತ್ತಾ, ಕೆಲವರೆಲ್ಲ ಬುಲೆಟ್ ಮೀನು ಅಂತ ಹೇಳ್ತಾರೆ ಇದಕ್ಕೆ. ನಮ್ಮ ಕಡೆ ಎಲ್ಲ ಮಾಲ್ ಮೀನು ಅಂತ ಹೇಳ್ತಾರೆ ನೋಡಿ. ಶೆವಟೆ ಅಂತ ಹೇಳ್ತಾರೆ ಇದಕ್ಕೆ. ನಮ್ಗೆ ಸಿಕ್ಕಿದ ಮೀನಿತ್ತಲ್ಲ, ಮಾಲ್ ಮೀನು ಅಂತ ಹೇಳ್ತಾರಲ್ಲ, ಅದಕ್ಕೆ ಒಳ್ಳೆ ರೇಟ್ ಅಂದರೆ 1 ಅವರ್ ಸೈಡ್ ಹೋಗ್ಬೇಕು ಸೇಲ್ ಮಾಡಲಿಕ್ಕೆ. ಅಲ್ಲಿ ನಾವು ಕಾಲ್ ಮಾಡಿದಾಗ ಅವರು ಎಷ್ಟು ಪೀಸ್ ಇದೆ ಅಂತ ಹೇಳ್ರು. ಇದೊಂದು 6 kg ಇರ್ಬೋದು ನಮ್ಮ ಲೆಕ್ಕ. ಆಮೇಲೆ ಅದನ್ನು ಅವರು 10 ಗಂಟೆ ಒಳಗೆ ತಗೊಂಬಂದರೆ ಮಾರ್ಕೆಟ್ ಇರ್ತಾರೆ. ಇಲ್ಲಿ ಸುಮಾರು ಜನ ಬರ್ತಾರಲ್ಲ, ಬೇಗ ತಗೊಂಡ್ಬಂದರೆ ತಗೊಳ್ತೀನಿ ಅಂತ ಹೇಳಿರು. ನಮ್ಗಂದ್ರೆ 9 ಆಗಿತ್ತು ಅಲ್ಲಿ ಹೋಗ್ಲಿಕ್ಕೆ. ಆಮೇಲೆ 10 ಗಂಟೆ ಬಿಟ್ಟರೆ 10 ಅಷ್ಟಾಗುತ್ತೆ ಟೈಮ್. ಅದಕ್ಕೋಸ್ಕರ ನಾವು ಮತ್ತೆ ಇಲ್ಲೇ ಸೇಲ್ ಮಾಡುವಂತ. ಸುಮಾರು ಐತೆ 7 ಮರಿ ಅದಣ್ಣ. ಹೌದು, 7 ಮರಿ ಅದೇ 150 ಎಷ್ಟೇ ಇದೆ? 300 ರೂಪಾಯಿ ಕೊಡ. 300 ಸಂಕಟಕ್ಕೆ ಇದು 600 ರೂಪಾಯಿ ಕೊಡಿ ಟೋಟಲ್ ಎಲ್ಲ ಮೀನು. ಗಾಡಿ ಮಾತ್ರ 1000 ಕಮ್ಮಿ ಐತೆ ವಿಡಿಯೋ. ಇಲ್ಲಿತ್ತಲ್ಲ ಮತ್ತೆ ಅದೆಲ್ಲ ಕೊಡ ಸೈಡ್ ಅದೆಲ್ಲ ಕೊಡ ಕೊಡ್ತೆ. ಹೆಂಗ್ ಕೊಡ್ತೀರಲ್ಲ? 1,000 ಕೊಡ್ತಂತ ಹೇಳ್ದ ನಾನು. ಮತ್ತೆ ಇಟ್ಟು ದಿವಸ ಮಾಲಿಗೆ 1,000 ಕೊಡ್ತೀರ ಹುಡುಗನೇ? ಇಲ್ಲ, ಮಾಲಿಗೆ ಕೊಡೋದಿಲ್ಲ. ಎಲ್ಲಿಂದ ಬಂದಿರ? ಬಂದರಂದ 1000 ರೂಪಾಯಿಗೆ ಊಟ. 1000 ರೂಪಾಯಿ ತಗೊಳ್ಳೆ 1000 ರೂಪಾಯಿ ಎಲ್ಲ ಸುಮಾರು ಒಂದು 6-7 kg ಇತ್ತಕ್ಕ. 6-7 kg ಇತ್ತ. ಅದು 1800 ಕೊಡಿ. ನಿಮ್ಗೆ ಎಲ್ಲ ಬೇಕಾ ಟೋಟಲ್? ಅದು ನೀವು ಎಷ್ಟು ಕೊಡ್ತೀರಿ ಹೇಳ್ದಲ್ಲ ನಾನು. 1,500 ಕೊಡಿ. ಕೆಸಿತ್ ಮಾಡಿದೆ ಕೆಸಿತ್ ಮಾಡಲ್ಲ. ಅಕ್ಕ ಎಷ್ಟು ಕೊಡ್ತೀರಕ್ಕ? ಗೋಕರ 1200 ನೋಡಿ ಇಷ್ಟು ಮೀನಿಗೆ. ಮತ್ತೆ ಸುಮಾರು ಒಂದು ನೋಗ್ಲ ಮೀನೆಲ್ಲ 100 ರೂಪಾಯಿ ಸೇಲ್ ಆಯ್ತಾ. ಇಲ್ಲೇ ಇದೆ
1000 1200 300 400 1400 ರೂಪಾಯಿ ಕಮ್ಮಿ ಆಯಿತು ಹೇಳ್ಬೇಕಂದ್ರೆ ಈ ಮೀನಿಗೆ. ನಮಗೆ 1 ಅವರ್ಸಲ್ಲಿದ್ದರೆ ಸ್ವಲ್ಪ ರೇಟ್ ಸಿಗ್ತಿತ್ತು. ಟೋಟಲಾಗಿ ಮೀನಿಗೆ 1400 ಸಿಕ್ತು ಟೋಟಲಾಗಿ. ಸ್ಟಾರ್ಟಿಂಗ್ ಒಂದು 200 ರೂಪಾಯಿ ಕೊಟ್ಟೆ ಕೊಕ್ಕರ್ ಮೀನಿಗೆ. ಮತ್ತೊಂದು ಕಾಣೆ ಮೀನು ಇತ್ತಲ್ಲ, ಅದಕ್ಕೊಂದು 100 ರೂಪಾಯಿ ಕೊಟ್ಟೆ ಒಂದು ಪೀಸಿಗೆ. ಅದಂದರೆ ಕೆಲವು ವೀಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ, ಯಾಕಂದರೆ ಮೊಬೈಲ್ ಹೀಟ್ ಆಯಿತಾ, ಬಿಸಿಲಿತ್ತಲ್ಲ, ಅದಕ್ಕೋಸ್ಕರ ಸ್ವಲ್ಪ ಕ್ಯಾಮ್ರಾ ಬ್ಲ್ಯಾಕ್ ಆಗುತ್ತೆ ಹೀಟ್ ಆದರೆ. ಪ್ರಾಬ್ಲಮ್ ಇದೆ ಕ್ಯಾಮ್ರಾದ. ಅದಕ್ಕೆ ಈಗ ಒಂದು ಕ್ಯಾಮ್ರಾ ತಗೊಳ್ಬೇಕು ಹೊಸದು. ಕ್ಯಾಮ್ರಾ ಒಂದು ಮೊಬೈಲ್ ತಗೊಳ್ಬೇಕು ಇವಾಗ. ಅದ್ರ ಸ್ವಲ್ಪ ಪ್ರಾಬ್ಲಮ್ ಇದೆ, ಬ್ಲ್ಯಾಕ್ ಆಗುತ್ತೆ ಒಂದು ಸಲ ಬಿಸಿಲಲ್ಲೆಲ್ಲ ವೀಡಿಯೋ ಮಾಡಿದ್ರೆ, ಅದೇ ಸ್ವಲ್ಪ ಪ್ರಾಬ್ಲಮ್. ಪ್ಲೀಸ್ ಒಂದು ವೀಡಿಯೋನ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆಯಿತಾ, ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ.